ಇದ ಭುವನ ಆಡೋ ಮಾತಂದ್ರೆ ಇಲ್ಕಣ ನೀವು ಹೋಗಿರ ನಾ ಹಿಂಗೆ ಹೋಗಿ ಬರ್ತೆ ಹಾಯ್. ಓ ಹಾಯ್. ಇದೇನಿದು ನನ್ನ ಭವಿಷ್ಯದಲ್ಲಿ ಇವತ್ತು ಸಿಕ್ಕಾಪಟ್ಟೆ ಲಕ್ಕಿ ಡೇ ಅಂತ ಬರ್ದಿತ್ತು, ಎಲ್ಲ ಹಾಗೆ ಆಗ್ತಿದೆ. ಮತ್ತೆ ಹೇಗಿದ್ದೀರಾ ಭೋಯ್? ಸೂಪರ್, ಚೆನ್ನಾಗಿದ್ದೀನಿ. ನೋಡಿ ಹೀಗೆ. ಕೆಲವು ಸಲ ನಾವು ಈಗಿರೋದಕ್ಕಿಂತ ಹಿಂದೆ ಇದ್ದದನ್ನು ಹೆಚ್ಚು ನೆನೆಸ್ಕೋತಿರ್ತೀವಿ. ಹಳೆದನ್ನೆಲ್ಲ ನೆನಪು ಮಾಡ್ಕೊಳ್ಳೋಕೆ ಒಂಥರ ಖುಷಿ ಅಲ್ವಾ? ಅಫ್ಕೋರ್ಸ್, ಈಗಲೂ ಸ್ಕೂಲ್ ಡೇಸ್ನ ನೆನೆಸ್ಕೊಂಡ್ರೆ ಒಂಥರ ಮಜಾ ಬರುತ್ತೆ. ಮುಂದೆ ಕೂತಿರೋಳು ಜುಟ್ಟು ಎಳ್ದಿದ್ದು, ಕಾಪಿ ಮಾಡಿದ್ದು, ಬಂಕ್ ಹೊಡೆದಿದ್ದು ಎಲ್ಲ ಖುಷಿ ಕೊಡುತ್ತೆ. ಎಷ್ಟು ದಿನ ಎಲ್ಲಿದ್ದಿದ್ದು ನೀವು? ಎಲ್ಲೋ ಇದೆ ಬಿಡಿ, ಈಗ ಇಲ್ಲಿದ್ದೇನಲ್ಲ ಅದೇ ಖುಷಿ ನನಗೆ. ಅಪ್ಪಾಜಿ ಪಾಪ ನಿಮ್ಮನ್ನು ತುಂಬ ನೆನೆಸ್ಕೊಂಡು ಕೊರಗ್ತಾ ಇದ್ರು. ನೀವು ಬಂದು ಅವ್ರ ನೋವನ್ನೆಲ್ಲ ತೀರಿಸಿದ್ರಿ. ಹೇಗೆ ಗೊತ್ತಾಯ್ತು ಅಪ್ಪಾಜಿ ಇಲ್ಲಿದ್ದಾರೆ ಅಂತ? ನನಗೂ ಅದೇ ಚಿಂತೆ ಆಗ್ತಿತ್ತು ಶ್ರದ್ಧಾ ಅವರೇ. ದಿನ ರಾತ್ರಿ ಅಪ್ಪಾಜಿ ಬಗ್ಗೆ ಕನಸು ಬೀಳ್ತಾ ಇತ್ತು. ಕೊನೆಗೆ ಡಿಸೈಡ್ ಮಾಡಿದೆ ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು ಅಂತ. ನನ್ನ ಪುಣ್ಯಕ್ಕೆ ನನ್ನ ತಂದೆ ಇಲ್ಲಿದ್ದಾರೆ ಅಂತ ಗೊತ್ತಾಯ್ತು. ಓಹ್, ನಿಮ್ಮ ತಾಯಿಯವ್ರನ್ನೂ ಕರ್ಕೊಂಬರ್ಬೇಕಾಗಿತ್ತು. ಆಗ ಇನ್ನಷ್ಟು ಹೆಚ್ಚು ಖುಷಿ ಪಡೋ ಅವಕಾಶ ಸಿಗ್ತಿತ್ತು. ಆ ಭಾಗ್ಯ ನನಗಿಲ್ಲ ಬಿಡಿ. ಅವ್ರು ತೀರ್ಕೊಂಡು ತುಂಬ ವರ್ಷ ಆಯಿತು. ಓಹ್ ಸಾರಿ. ಇಟ್ಸ್ ಓಕೆ. ಆದರೆ ಒಂದು ರಿಕ್ವೆಸ್ಟು, ಕೈ ಮುಗಿತೀನಿ, ನೀವು ಮಾತ್ರ ನನ್ನ ಜೊತೆ ಜಾಸ್ತಿ ಮಾತಾಡಬೇಡಿ. ಯಾಕೆ? ನೀವು ತುಂಬಾ ಚೆನ್ನಾಗಿದ್ದೀರಾ. ಲವ್ ಆಗೋ ಚಾನ್ಸಸ್ಸು ತುಂಬಾ ಕಾಣ್ತಾ ಇದೆ. ಆಮೇಲೆ ನಾವಿಬ್ಬರಿಗೂ ಕಷ್ಟ ಆಗುತ್ತೆ. ಈ ಕಾಮಲ ಎಲ್ಲಿ ಹೋದ್ಲ ಈ ಸರಿ ರಾತ್ರಿ ಹಂಗೆ? ಎಂತ ಟೀಚರಮ್ಮನ ಈ ಸರಿ ರಾತ್ರಿ ಹಂಗೆ ಎಲ್ಲಿ ಹೋಗ್ತಿದ್ರು? ಟೀಚರಮ್ಮನ ಇಲ್ಲ ದೆವ್ವದ ಕಾಟ್ವಾ? ಇಲ್ಲಿ ಎಂತ ನಡೀತಿದೆ ಈ ಮನೆಯಂಗೆ? ಅಯ್ಯೋ ದೇವ್ರೆ, ಕಾಮಲ ಹುಡುಗಿದ್ರೆ ಯಾರೋ ಕಂಡಿದ್ದಲ್ಲಪ್ಪ. ಯಾವ ಬಟ್ಟೆನೂ ಒಣಗೇ ಇಲ್ವಲ್ಲಪ್ಪ. ತೋಟದ ಕೆಲಸ ತಾನೆ, ಏನು ರಾಕ್ ಶೋಗೆ ಹೋಗ್ತಾ ಇದ್ದೀನಿ.
ಬಾಯಿ, ನಾನು ಭುವಿ. ನಾನು ನಿನ್ನ ಹತ್ರ ಬೆಂಕಿಪಟ್ಟಣ ತೊಳಕ್ ಬಂದಿದ್ದು. ಯಾಕೆ ಈ ಥರ ಕಳ್ಳ ಕಳ್ಳ ಅಂತ ಕೂಕೊಂತೀಯ? ಅಲ್ಲ, ನೀವು ಎದುರು ಸೆಕೆಂಡ್ ನಾನು ಕೊಡೋದಿಲ್ಲ ಅಂತ ಹೇಳ್ತಿದ್ದ. ಈ ನಮ್ನಿ ನೀವು ಮಲಗದಾಗ ಬಂದು ಕೈ ಬಿಟ್ರೆ ಎಂತ ನಮ್ನಿ ಆತ ಗೊತ್ತಿತ್ತಾ? ನಮ್ನಿ ಕುಳು 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 ಅಂತ. ಅಲ್ಲ, ಜೇಬೆ ಕೈ ಹಾಕಿದ್ರೆ ಹ್ಯಾಂಗ ಆತ? ಏಯ್, ಹೇಳ ಬೆಲೆ. ಎಲ್ಲ ಎದ್ದು ಕೆಲಸ ಕೊಂಡ್ರೆ ನೀನು ಸೋಂಬೇತರ ಮಲ್ಕೊಂಡಿದ್ಯಾ? ಇದೇನು ಮೆಜೆಸ್ಟಿಕಾ ಅಥವಾ ಕಬ್ಬನ್ ಪಾರ್ಕಾ? ಹೇಳ. ಅದೆಲ್ಲ ಎಲ್ಲಿ ಬರ್ತದೆ ದಣಿಗಳೇ? ಎಂತ ಆಯ್ತು ದಣಿಗಳೇ ನಿಮ್ಗೆ? ಈ ನಮ್ನಿ ಮಾತಾಡ್ತಿದ್ರಿ. ಬೆಂಕಿ ಪಟ್ನವಾ ಕೊಡ್ತೆ. ಯಾವನ ಬೆಂಕಿಪಟ್ಟಣ ಕೇಳಿದ್ದು? ಮನೆಗೆ ಬೆಂಕಿ ಹಚ್ಚ ಕನ್ಸ್ ಕಾಣ್ತಿದ್ಯಾ? ನಿಮಗೆ ಬಾರ್ಕೋಲ್ ತಗೊಂಡು ಎತ್ತಿನ ಬೆನ್ನ ಮೇಲೆ 2 ಬಾರ್ಸ್ತಂಗೆ ಬಾರಿಸ್ಬಿಡ್ಬೇಕು. ಅವಾಗ ಸೊಂಟ ಬಗ್ಸುಮ್ ಕೆಲಸ ಮಾಡ್ತೀರಾ. ಈಗೆಂತ ನಮ್ಮ ಮಲ್ಕೋಬಾರ್ದಿತ್ತ? ರಾತ್ರಿ ಕೆಲಸ ಮಾಡಿ ಬಂದಿದ್ದು ಚೂರು ಲೇಟ್ ಆಗಿತ್ತಪ್ಪ, ಹಂಗಾಗಿ ಮಲ್ಕೊಂಡೆ. ಈಗೆಂತ ಈಗ? ಏಯ್, ನಾನು ಅವನು ಯಾರೋ ಇದಾನಲ್ಲ, ಸುಬ್ರಾಯ, ಅವನ ಅಂಗಡಿ ಕಟ್ಟಲ್ಲಿ ಸಿಕ್ಕ ಭುವಿ ಅಲ್ಲ. ಈ ಮನೆ ಚಿಕ್ಕದಣಿ. ಮರ್ಯಾದೆ ಕೊಡದೆ ಮಾತಾಡಿದ್ರೆ ಯಜಮಾನನ್ ಪವರ್ ತೋರಿಸ್ಬೇಕಾಗತ್ತೆ. ಏನು ದಣಿಗಳ ಹತ್ರ ಆಟ ಆಡ್ದಂಗೆ ಅನ್ಕೊಂಡಿದ್ಯಾ? ಎಂತ ಬಾಯಿ ಬಂದ ಮಾತಾಡ್ತಿದ್ರಿ? ಅಲ್ಲ, ನಾ ಅವತ್ತು ಕರ್ಕೊಂಬಂದಿಲ್ಲ ಅಂತಂದ್ರೆ ನೀವು ಈ ಮನೆಗೆ ಚಿಕ್ಕ ದಣಿ ಆಗ್ತಿದ್ರ? ಎಷ್ಟೇ ಆದ್ರೂ ನೀವು ಚಿಕ್ಕ ದಣಿ ಅಷ್ಟೇ. ಎಂತ ಹೇಳಂಗಿದ್ರು ದೊಡ್ಡ ದಣಿಗಳು ಹೇಳಿ. ನೀವ್ ಯಾರದ್ ನಂಗೆ ಹೇಳಕ್ಕೆ? ಅಪ್ಪಾಜಿ, ಹಗ್ಲೊತ್ತು ಕೆಲಸ ಮಾಡೋದು ಬಿಟ್ಟು ಯಾಕೆ ಮಲ್ಗಿದ್ಯಾ ಅಂತ ಕೇಳಿದ್ರೆ ನನಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಕೇಳಿಸ್ಕೊಂಡೆ ಭುವಿ, ಅವನು ಗಲಾಟೆ ಮಾಡೋದನ್ನ ಕೇಳಿಸ್ಕೊಂಡೆ ನಾನು ಇಲ್ಲಿಗೆ ಬಂದಿದ್ದು. ಏಯ್ ಪಚ್ಚಿ, ಒಳ್ಳೆ ಬುದ್ಧಿನ ಯಾರೇ ಹೇಳಿದ್ರು ಕೇಳಿಸ್ಕೋಬೇಕಲ್ಲ ಇವನು. ಭುವಿ ಯಾರು? ಈ ಮನೆ ಚಿಕ್ಕ ಯಜಮಾನ. ಅವ್ನು ಹೇಳೋದ್ರಲ್ಲಿ ತಪ್ಪೇನೋ ಇದೆ. ಎಲ್ಲ ನಾನೇ ಹೇಳೋಕ್ಕಾಗುತ್ತೆ ನಿನಗೆ? ಅಲ್ಲ ದಣಿಗಳೇ, ಅದು ಹೇಳಿದ್ನಲ್ಲ, ಈ ಬಗ್ಗೆ ವಾದ ಬೇಡ ಅಷ್ಟೇ. ನನಗೆ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ, ಆದರೆ ಇಷ್ಟು ಬೇಗ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ಅಲ್ಲ ಭುವನ್, ನೀನಾದ್ರೂ ಪಚ್ಚಿ ಸ್ವಲ್ಪ ಬುದ್ಧಿವಾದ ಹೇಳೋದಲ್ಲೇನಪ್ಪ? ದಣಿಗಳೇ, ಇಂಥವ್ರಿಗೆಲ್ಲ ಚಿಕ್ಕ ದಣಿಗಳೇ ಸರಿ. ನಾವು ಹೇಳಿದ್ರೆ ಕೇಳಲ್ಲ. ಕೆಲಸ ಮಾಡದೆ ಸುಮ್ಮನೆ ಕೂತಿದ್ರೆ ಎಂಥವ್ರಿಗಾಗಲಿ ಸಿಟ್ಟು ಬಂದೇ ಬರುತ್ತೆ. ಚಿಕ್ಕ ದಣಿಗಳು ಜವಾಬ್ದಾರಿ ವಹಿಸ್ಕೊಂಡು ಬೈತಿದ್ದಾರೆ. ಇದ್ರಲ್ಲಿ ತಪ್ಪೇನಿದೆ? ಕರೆಕ್ಟ್ ಭುವನ್. ಅಪ್ಪಾಜಿ ನೋಡಿದ್ರಾ, ಮನೆ ಕೆಲಸದವ್ರನ್ನ ತಲೆ ಮೇಲೆ ಕೂಡ್ಸ್ಕೊಂಡು ಪ್ರಭಾವ ನನಗೆ ತಿರುಗಿ ಮಾತಾಡ್ತಾನೆ. ಅದಕ್ಕೆ ಈ ಮನೇಲಿ ಮನೆ ಕೆಲಸದವ್ರನ್ನ ಎಲ್ಲಿಡಬೇಕು ಅಲ್ಲೇ ಇಡಬೇಕು. ತಲೆ ಮೇಲೆ ಹತ್ತಿಸ್ಕೊಂಡ್ರೆ ಕೊನೆಗೊಂದಿನ ಕಿರೀಟ ಕಿತ್ಕೋತಾರ ಅಥವಾ ತಲೆನೇ ಉಳಿಸ್ಬಿಡ್ತಾರೆ. ಬೆಂಗಳೂರಲ್ಲಿ ಇಂಥದ್ದು ಬೇಜಾರು ನಡೆದಿದೆ ಅಪ್ಪಾಜಿ. ಅದಕ್ಕೆ ಕೆಲಸದವ್ರು ಅಂದರೆ ಸ್ವಲ್ಪ ಡಿಸ್ಟೆನ್ಸಲ್ಲೇ ಇಟ್ಟಿರ್ತೀನಿ. ಮನೆ ಕೆಲಸದವರು ನನಗೆ ಯಾವತ್ತಿದ್ರು ಕೆಲಸದವ್ರು ಮಾತ್ರ. ಏ ಭುವಿ, ಮೊದಲು ಈ ಹೊಲದ ಜಾಗದಿಂದ ಆಚೆ ಬಾ. ನಾನು ಇನ್ನೊಂದ್ಸಲ ಕೂಗೋ ಮೊದಲು ಆಚೆ ಬಾ. ರಾಜೇಂದ್ರ, ಮರ್ಯಾದೆಯಿಂದ ನನ್ನ ಮಗನ ಕಳಿಸ್ಕೊಟ್ಬಿಡು. ಇಲ್ಲ ಅಂದ್ರೆ ನನ್ನ ಕೋಪದ ಮುಂದಿನ ಹಂತನ ನೋಡ್ಬೇಕಾಗತ್ತೆ ನೀನು.